ಮೃತ್ಯುಂಜಯ ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಕ್ರೈಸ್ತ ಭಕ್ತಾದಿಗಳೇ, ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಶುಭ ಕಾಮನೆಗಳು. ಈ ಹೊಸ ವರ್ಷದಂದು, ಹೌದು, ಒಂದು ವರ್ಷದಲ್ಲಿ ಬೈಬಲ್, ಆ ಬೈಬಲ್ ಇನ್ ಇಯರ್ ಇನ್ ಕನ್ನಡ ಭಾಷೆಯಲ್ಲಿ ಬೈಬಲ್, ಸಂಪೂರ್ಣ ಬೈಬಲ್ ಬಗ್ಗೆ ಈ 365 ದಿನಗಳಲ್ಲಿ ನಾವೆಲ್ಲರೂ ತಿಳಿಯೋಣವೇ? ಹೌದು ಪ್ರಿಯರೇ, ಇಂದು ನಾನು ನಿಮಗೆ ಅರಿವು ಮೂಡಿಸುತ್ತಿರುವ ವಿಷಯವೇನೆಂದರೆ ಆದಿಕಾಂಡ ಅಧ್ಯಾಯಗಳು 3, 4 ಹಾಗೂ ಕೀರ್ತನೆ 104. ಹೌದು, ನಾವು ಆದಿಕಾಂಡವನ್ನು ನೋಡುವಾಗ ವಿಶೇಷವಾಗಿ ಈ ಒಂದು ಗ್ರಂಥದಲ್ಲಿ ಹೇಗೆ ಮಾನವನ ಆ ಒಂದು ಜನ್ಮ ಆರಂಭವಾಯಿತು, ಅದೇ ರೀತಿ ಪಾಪವೂ ಸಹ ಆರಂಭವಾಯಿತು. ದೇವರು ತಿನ್ನಬಾರದು ಎಂದು ಹೇಳಿದ್ದ ಹಣ್ಣನ್ನು ತಿಂದು ಮನುಷ್ಯ ಪಾಪ ಮಾಡಿದನು. ಹೌದು, ಆದ್ದರಿಂದ ಇದು ಇಂದು ಮಾನವನ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವನ್ನು ಈ 2 ಅಧ್ಯಾಯಗಳು ಪಡೆದಿವೆ. ಹೌದು ಪ್ರಿಯರೇ, ಆದ್ದರಿಂದ ಪ್ರಭು ಕ್ರಿಸ್ತರು ಅಂದರೆ ಸರ್ವೇಶ್ವರ ಸ್ವಾಮಿ ಸ್ವರ್ಗವನ್ನು ಸೃಷ್ಟಿ ಮಾಡಿದರೆ ಮಾನವ ನರಕವನ್ನು ಸೃಷ್ಟಿ ಮಾಡಿದ. ಹೌದು, ಅಧ್ಯಾಯ 3 ವಚನಗಳು 1ರಿಂದ 5ರಲ್ಲಿ ನಾವು ನೋಡುವುದಾದರೆ ಇಲ್ಲಿ ಮುಖ್ಯವಾದ ಅಂಶಗಳನ್ನು ನಾವು ಗಮನಿಸಬಹುದು. ಇದರಲ್ಲಿ ಬರುವಂಥ ಪಾತ್ರಗಳು ಆದಾಮ, ಅವ್ವಳು ಹಾಗೂ ಸರ್ಪ. ಇಲ್ಲಿ ಸರ್ಪ ಹೇಗೆ ವಂಚಕ ಅಥವಾ ಸೈತಾನನ ಒಂದು ಶೋಧನೆಯ ರೂಪದಲ್ಲಿ ಬಂದು ಶೋಧನೆಗೆ ಈ ಅವ್ವಳನ್ನು ಒಳಪಡಿಸುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ಪ್ರತಿಯೊಬ್ಬ ಮಾನವ ಶೋಧನೆಗೆ ಒಳಗಾಗುವುದು ಸಹಜ. ಆದರೆ ಇಲ್ಲಿ ಆ ವಂಚಕ ಸರ್ಪಕ್ಕೆ ಅವ್ವಳು ಬಲಿಯಾಗುತ್ತಾಳೆ. ಮಾತ್ರವಲ್ಲ, ಅವಳು ಬಲಿಯಾವುದರೊಂದಿಗೆ ತನ್ನ ಪತಿಗೂ ಸಹ ಹಣ್ಣನ್ನು ತಿನ್ನಲು ಕೊಡುತ್ತಾಳೆ. ಹೌದು, ಇಲ್ಲಿ ಆ ಶೋಧನೆಗೆ ಪ್ರೇರಣೆ ಈ ಸರ್ಪ. ಹೌದು ಪ್ರಿಯರೇ, ಸರ್ಪ ಸೈತಾನನ ಸಂಕೇತ. ಇದೇ ಸರ್ಪವು ವಿಶೇಷವಾಗಿ ಈ ಅವಳಿಗೆ ಹೇಳುತ್ತದೆ, ನೀನು ಈ ಹಣ್ಣನ್ನು ತಿನ್ನುವುದರಿಂದ ನೀನು ದೇವರಂತಾಗುವೆ ಎಂಬ ಆ ನಿಜವನ್ನು ನೀನು ಮರೆತಿರುವೆ. ಇದನ್ನು ದೇವರು ಸರ್ವೇಶ್ವರ ಸ್ವಾಮಿ ನಿನ್ನಿಂದ ಮರೆ ಮಾಡಿರುವರು. ಹೌದು, ಇದನ್ನು ಅವಳು ಕಿವಿಯಾರೆ ಕೇಳಿಸಿಕೊಳ್ಳುತ್ತಾಳೆ ಸರ್ಪದ ಆ ಒಂದು ಮಾತಿನೊಂದಿಗೆ, ಸಂಭಾಷಣೆಯಲ್ಲಿ. ಮುಂದೆ ವಿಶೇಷವಾಗಿ ನೀನು ಸಹ ದೇವರಂತಾಗುವೆ ಎಂಬ ಮಾತಿಗೆ ಆ ಮಹಿಳೆ ಮರಳಾಗುತ್ತಾಳೆ. ಆಗ ನಿನಗೆ ಒಳಿತು ಕೆಡುಕು ಎಂಬ ಜ್ಞಾನ ನಿನ್ನಲ್ಲಿ ಬರುವುದು ಎಂಬುದಾಗಿ ಸರ್ಪ ಈಕೆಯನ್ನು ಶೋಧಿಸುತ್ತದೆ, ಪ್ರೇರೇಪಿಸುತ್ತದೆ, ಈ ಒಂದು ಕೆಟ್ಟ ಹಾದಿಯನ್ನು ತುಳಿಯುವಂತೆ ಮಾಡುತ್ತದೆ. ಈ ಒಂದು ಸೈತಾನನ ಈ ಒಂದು ದೂಷಣೆ ಅಥವಾ ಸೈತಾನನು ಮಾಡಿದಂಥ ಒಂದು ಕೆಟ್ಟ ಕೆಲಸ. ಹೌದು ಪ್ರಿಯರೇ, ಇಲ್ಲಿ 1ರಿಂದ 5ರವರೆಗೆ ಈ ಒಂದು ಶೋಧನೆ ಮತ್ತು ಈ ಸೈತಾನನ ಅಥವಾ ಸರ್ಪದ ಪ್ರೇರಣೆಯನ್ನು ನೋಡುತ್ತೇವೆ. ಅದೇ ರೀತಿ 6ರಿಂದ 19ರಲ್ಲಿ ನಾವು ನೋಡುತ್ತೇವೆ ಹೇಗೆ ಈ ಅವ್ವಳು ಹಾಗೂ ಆದಾಮನು ಅವಿಧೇಯತೆಯಲ್ಲಿ ಮೆರೆದರು, ಅದೇ ರೀತಿ ತಕ್ಕಂತೆ ಪರಿಣಾಮಗಳನ್ನು ಅನುಭವಿಸಿದರು. ಹೌದು, ನಾವು ಆಜ್ಞೆಯಲ್ಲಿ ನೋಡುವಾಗ ಎಲ್ಲ ಆಜ್ಞೆಗಳು ವಿಧೇಯತೆಯಲ್ಲಿ ನಾವು ಹೋಗಬೇಕು, ಸಾಗಬೇಕು, ಜೀವಿಸಬೇಕು. ಮಾತೆ ಮರಿಯ, ಅಬ್ರಹಾಮನಿಂದ ಮೊದಲುಗೊಂಡು ಎಲ್ಲರೂ ವಿಧೇಯತೆಯಲ್ಲಿ ಬಾಳಿದರು. ಆದರೆ ಈ ಅವಳು ಅವಿಧೇಯತೆಯಲ್ಲಿ ಬಾಳಿದಳು, ದೇವರ ಮಾತನ್ನು ಮರೆತಳು. ತಿನ್ನಬಾರದು, ಮುಟ್ಟಬಾರದು ಎಂದ ಹಣ್ಣನ್ನು ತಿಂದು ಪಾಪವನ್ನು ಕಟ್ಟಿಕೊಂಡಳು. ಇಂದು ಇವಳು ಆ ಒಂದು ಮನುಕುಲಕ್ಕೆ ಪ್ರಥಮ ಪಾಪಿಯಾಗುತ್ತಾಳೆ, ಪ್ರಥಮ ಪಾಪವನ್ನು ಕಟ್ಟಿಕೊಳ್ಳುತ್ತಾಳೆ. ದೇವರ ಚಿತ್ತದ ವಿರುದ್ಧ ಇವಳು ಹೋಗುತ್ತಾಳೆ. ಮಾತ್ರವಲ್ಲ, ಅಂದು ಪಾಪದ ಬೆತ್ತಲೆಗೆ ಈಕೆ ಕಾರಣಲಾಗುತ್ತಾಳೆ. ಹೌದು, ಪಾಪ ಜಗತ್ತಿಗೆ ಬಂದಿದ್ದು ಈ ಮೂಲ ತಾಯಿ ಅವ್ವಳಿಂದ. ಹೌದು, ಅಷ್ಟೇ ಅಲ್ಲ, ದೇವರು ಸರ್ವೇಶ್ವರ ಸ್ವಾಮಿ ಇವರನ್ನು ನೋಡಲು ಆ ಏದೇನು ಉದ್ಯಾನವನಕ್ಕೆ ಬಂದಾಗ ಕೇಳುತ್ತಾರೆ. ಅವರ ಸಪ್ಪಳವನ್ನು ಕೇಳಿ, ಸ್ವಾಮಿ, ನಾವಿಲ್ಲಿ ಹವಿತುಕೊಂಡಿದ್ದೇವೆ, ನಿಮಗೆ ಹೆದರಿ ನಮಗೆ ನಾಚಿಕೆ ಆಗುತ್ತದೆ, ನಾವು ಬೆತ್ತಲಾಗಿದ್ದೇವೆ ಎಂಬ ನಮಗೆ ನಾಚಿಕೆ, ನಿಮ್ಮನ್ನು ನೋಡಲು ನಮಗೆ ಧೈರ್ಯವಿಲ್ಲ. ಹೌದು ಪ್ರಿಯರೇ, ಅವರಲ್ಲಿ ಇದ್ದ ಆ ಮೊದಲ ಧೈರ್ಯ, ಅವರಲ್ಲಿದ್ದಂಥ ಮುಗ್ಧತೆ ಎಲ್ಲವೂ ಅಳಿದು ಹೋಗಿ ಪಾಪಕ್ಕೆ ಬಿದ್ದಾಗ ಅವರಲ್ಲಿ ನಾಚಿಕೆ, ಭೀತಿ,
ಮೋಸತನ ಅಥವಾ ವಂಚನೆ ಇವೆಲ್ಲವೂ ಒಂದೊಂದಾಗಿ ಶುರುವಾಗುತ್ತದೆ ಅವರ ಜೀವನದಲ್ಲಿ. ಹೌದು, ಇಲ್ಲಿ ಪ್ರತ್ಯಾರೋಪಗಳು ನಡೆಯುತ್ತವೆ. ಇದರಿಂದ ಪರಿಣಾಮವಾಗಿ ಇವರು ಪಾಪಕ್ಕೆ ಒಳಗಾದರು, ಶಾಪಗ್ರಸ್ತರಾದರು. ಈ ಶಾಪಗ್ರಸ್ತರಾದರೂ ಸಹ ದೇವರು ಅವರನ್ನು ಮರೆಯಲಿಲ್ಲ, ಬದಲಾಗಿ ಅವರಿಗೆ ರಕ್ಷಣೆ ಕೊಡಲು ಮುಂದಾದರು. ನೋಡಿ, ಅದೇ ಒಂದು ಒಳ್ಳೆಯ ಸಂಗತಿ. ಮಾನವ ಎಷ್ಟೇ ದೇವರನ್ನು ನಿಂದಿಸಿದರು, ದೂಷಿಸಿದರು, ದೂರ ಹೋದರು, ದೇವರು ಮಾತ್ರ ಕರುಣಾಮಯಿ, ದೇವರು ಮಾತ್ರ ಚಿಂತಾಜನಕರಾದರೂ ಸಹ ದೇವರು ಕರುಣೆಯನ್ನು ತೋರಿದರು. ಹೌದು, ಇಂದು ಅದೇ ರೀತಿ ನಾವು ಮುಂದಿನ ವಾಕ್ಯಗಳಲ್ಲಿ ನೋಡುತ್ತೇವೆ. 20ರಿಂದ 24ರಲ್ಲಿ ಏದೋಮ್ ತೋಟದಿಂದ ಆದಾಮ ಹವ್ವಳನ್ನು ಬಹಿಷ್ಕಾರವಾಗುತ್ತಾರೆ. ಅಂದರೆ ಏದೋಮ್ ತೋಟದಿಂದ ಅವರನ್ನು ಹೊರ ಕಳಿಸುತ್ತಾರೆ. ಇದರಿಂದ ಅವರು ಆ ಜೀವ ವೃಕ್ಷದ ಆ ಒಂದು ಮರವನ್ನು, ಜೀವ ವೃಕ್ಷದ ಮರದವನ್ನು ಅವರು ಸವಿಯಲು, ಅನುಭವಿಸಲು ಅವರಿಗೆ ಇಲ್ಲದಂತಾಗುತ್ತದೆ. ಏಕೆಂದರೆ ಇಂದು ಒಳಿತು ಕೆಡುಕುಗಳ ಆ ಮರದ ಹಣ್ಣನ್ನು ತಿಂದು ದೇವರ ವಿರುದ್ಧವಾಗಿ ನಡೆದರು, ಪಾಪ ಮಾಡಿದರು. ಆದರೆ ಜೀವ ವೃಕ್ಷವನ್ನು ಬಿಟ್ಟಿದ್ದರೆ ಇನ್ನು ದೊಡ್ಡ ಪಾಪ ಮಾಡ್ತಾರೆ. ಯಾಕಂದರೆ ಜೀವ ವೃಕ್ಷವೆಂದರೆ ಅದು ನಿತ್ಯ ಜೀವದ ವೃಕ್ಷ. ಆದ್ದರಿಂದ ಈ ಅಧ್ಯಾಯದಲ್ಲಿ ನಾವು ನೋಡುವುದೇನು? ಈ ಅಧ್ಯಾಯದಲ್ಲಿ ಒಳಿತು ಕೆಡುಕುಗಳ ಒಂದು ಸಮರವನ್ನೇ ನೋಡುತ್ತೇವೆ. ಮಾತ್ರವಲ್ಲ, ಇಲ್ಲಿ ಮುಕ್ತಿ ಮೋಕ್ಷಕ್ಕಾಗಿ ಅವ್ವ ಆದಾಮಳು ಪಡುವ ಅರೆ ಸಾಹಸವನ್ನು ನೋಡುತ್ತೇವೆ. ಅದರಂತೆ ಕೊನೆಗೆ ಇವರು ರಕ್ಷಣೆ ಹಾದಿಗೆ ದೇವರಲ್ಲಿ ಮೊರೆ ಹೋಗುತ್ತಾರೆ. ಸ್ವಾಮಿ, ನಮ್ಮನ್ನು ಕಾಪಾಡಿ, ಮುಳ್ಳಿನ ಹಾದಿಯಲ್ಲಿದ್ದೇವೆ, ಹೆಜ್ಜೆಡಿಸಿ ನಮ್ಮನ್ನು ಕಾಪಾಡಿ. ಹೌದು, ಇದನ್ನು ನಾವು ಅಧ್ಯಾಯ 3ರಲ್ಲಿ ನೋಡುತ್ತೇವೆ. ಅದೇ ರೀತಿ ಅಧ್ಯಾಯ ಆದಿಕಾಂಡ 4 ಇದರನ್ನು ನೋಡುವುದಾದರೆ ಮೊದಲ 1ರಿಂದ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಆಬೇಲನ ಕಾಣಿಕೆ ಮತ್ತು ಕಾಯಿನನ ಕಾಣಿಕೆಯ ತಿರಸ್ಕಾರ. ಯಾಕೆ ಆಬೇಲನ ಕಾಣಿಕೆಯನ್ನು ದೇವರು ಮೆಚ್ಚಿದರು, ಅದೇ ರೀತಿ ತನ್ನ ಸಹೋದರ ಕಾಯಿನನ ಕಾಣಿಕೆಯನ್ನು ಅವರು ತಿರಸ್ಕರಿಸಿದರು? ಏಕೆಂದರೆ ಆಬೇಲನ್ನು ಕೊಟ್ಟಂತ ಕಾಣಿಕೆ ವಿಶ್ವಾಸದ, ಪ್ರಾಮಾಣಿಕತೆಯ, ಶ್ರೇಷ್ಠತೆಯ ಚೊಚ್ಚಲ ಕಾಣಿಕೆ. ಆದರೆ ಕಾಯಿನ ಕೊಟ್ಟಂತ ಕಾಣಿಕೆ ಪ್ರಾಮಾಣಿಕತೆಯಿಂದ ಇರಲಿಲ್ಲ ಅಥವಾ ವಿಶ್ವಾಸದಿಂದ ಇರಲಿಲ್ಲ. ಅದು ವಿಶ್ವಾಸಹೀನ, ಅಪ್ರಾಮಾಣಿಕ ಕಾಣಿಕೆ ಆಗಿತ್ತು. ಆದ್ದರಿಂದ ಇದರಲ್ಲಿ ನಾವು ನೋಡುತ್ತೇವೆ, ವಿಶೇಷವಾಗಿ ಎಲ್ಲಿ ಈ ಕಾಯಿನಲ್ಲಿ ಕಿಚ್ಚಿತ್ತು, ಕೋಪವಿತ್ತು, ಅಸೂಯೆ ಇತ್ತು, ಅವನ ಕಾಣಿಕೆ ಒಂದು ನಿರ್ಮಲ ಕಾಣಿಕೆ ಆಗಿರಲಿಲ್ಲ, ಪ್ರೀತಿಯ ಕಾಣಿಕೆ ಆಗಿರಲಿಲ್ಲ. ಅದೇ ರೀತಿ 8ನೇ ವಾಕ್ಯದಲ್ಲಿ ನೋಡ್ತೇವೆ, ಆ ಬೇಲನ್ನ ಕೊಲೆ ಸಂಚು ಮಾಡಿ ಸಹೋದರ ಕಾಯಿನ ಆ ಬೇಲನ್ನು ತೋಟಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಕೊಲೆ ಮಾಡುತ್ತಾನೆ. ಹಾಗೆ 9ರಿಂದ 16ನೇ ವಾಕ್ಯಗಳಲ್ಲಿ ನೋಡುತ್ತೇವೆ, ಕಾಯಿನನಿಗೆ ಶಿಕ್ಷೆ ಮತ್ತು ಶಾಪವನ್ನು ಸರ್ವೇಶ್ವರ ಸ್ವಾಮಿ ಕೊಡುತ್ತಾರೆ. ಹೇಳ್ತಾರೆ, ನೀನು ಅಲೆಮಾರಿಯಾಗಿ ಜೀವನವೆಲ್ಲ ಅಲೆಯುವೆ, ನೀನು ಶ್ರಮ ವಹಿಸಿ ಬಿತ್ತಿದರೂ ಫಲ ನಿನಗೆ ಸಿಗದು. ಆದರೆ ಆ ಸಮಯದಲ್ಲಿ 17ರಿಂದ 26, 17ನೇ ವಾಕ್ಯಗಳ ಮುಂದೆ ನೋಡುತ್ತೇವೆ ನಾವು. ವಿಶೇಷವಾಗಿ ದೇವರಲ್ಲಿ ಬಿಡ್ತಾನೆ, ಸ್ವಾಮಿ, ನಾನು ಅನೇಕ ಕೊಲೆಗಾರರ ಆ ಕೊಲೆಗೆ ಒಳಗಾಗುವೆ, ನಮ್ಮನ್ನು ಅವರಿಂದ ಕಾಪಾಡಿ. ಆಗ ಸರ್ವೇಶ್ವರ ಸ್ವಾಮಿ ಕರುಣೆ ತೋರುತ್ತಾರೆ ಅವನಿಗೆ. ಹೇಳ್ತಾರೆ, ನಾನು ನಿನ್ನ ಮೇಲೆ ಒಂದು ಗುರುತನ್ನು ಹಾಕುತ್ತೇನೆ, ಆ ಗುರುತಿನೊಂದಿಗೆ ನಿನ್ನನ್ನು ಯಾರು ಮುಟ್ಟುವುದಿಲ್ಲ. ಹೌದು, ಪಾಪ ಮಾಡಿದ್ದರೂ ಕಾಯಿನನನ್ನು ಕೊಲೆಗಾರರಿಂದ ರಕ್ಷಿಸುತ್ತಾರೆ. ನೋಡಿ, ಎಂತಹ ಉತ್ತಮ ಕುರಿಗಾಯಿ ನಮ್ಮ ಸರ್ವೇಶ್ವರ ಸ್ವಾಮಿ. ಅದೇ ರೀತಿ ಕೊನೆಯ ವಾಕ್ಯಗಳು 17ರಿಂದ 26ರಲ್ಲಿ ನೋಡುತ್ತೇವೆ. ಅಲ್ಲಿ ಆ ಬೇಲನ ಆ ಒಂದು ಮರಣಾವಸ್ಥೆಯಲ್ಲಿ, ಆ ಒಂದು ಚಿಂತೆಯಲ್ಲಿ ಇರುವಾಗ ಆದಾಮಳಿಗೆ ಸೇತ್ ಎಂಬುವನ ಜನನ ಉಂಟಾಗುತ್ತೆ. ಆ ಸೇತ್ ಜನನವನ್ನು ಆ ಬೇಲನ ಮರಣದಲ್ಲಿ ಮರೆಯುತ್ತಾರೆ, ಸಂತೋಷ ಪಡುತ್ತಾರೆ. ಹೌದು ಪ್ರಿಯರೇ, ಆದ್ದರಿಂದ ವಿಶೇಷವಾಗಿ ಇಂದು ನಾವೆಷ್ಟೇ ದೂರ ಹೋದರೂ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ನಮ್ಮ ಹಿಂದೆ ಬರುತ್ತಾರೆ, ನಮ್ಮನ್ನು ರಕ್ಷಿಸುತ್ತಾರೆ. ಅದೇ ರೀತಿ ನಾವು ನೋಡೋಣ, ಕೀರ್ತನೆಗಳು 104ರಲ್ಲಿ ಇದು ಒಂದು ಕೀರ್ತನೆ ಸೃಷ್ಟಿಕರ್ತನ ಬಗ್ಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದು, ಅವರ ಮಹಿಮೆಯನ್ನು ಕೊಂಡಾಡುವುದು. ಏಕೆಂದರೆ ವಾಕ್ಯಗಳು 1:9ರಲ್ಲಿ ನೋಡುತ್ತೇವೆ, ದೇವರು ಸೃಷ್ಟಿಕರ್ತರು, ಮಹಿಮಾರೂಢರು. ಹೌದು, ಎಲ್ಲವೂ ಸರ್ವ ಆಗಿರೋದು ಅವರ ಎಲ್ಲ ಕೃಪೆಯಿಂದಲೇ, ಅವರ ದಯೆಯಿಂದಲೇ. ಅದೇ ರೀತಿ 10:30ರಲ್ಲಿ ನೋಡುತ್ತೇವೆ, ಎಲ್ಲ ಪಶು ಪ್ರಾಣಿ ಜಲ ಜಂತುಗಳಿಗೆ ಪ್ರತಿಯೊಂದಕ್ಕೂ ಆಹಾರವನ್ನು ಒದಗಿಸುವರು ಇದೇ ಸರ್ವೇಶ್ವರ ಸ್ವಾಮಿ.
ನಾವು ಇಂದು ತಿಳಿದಿರಬಹುದು, ನಾವು ಇಂದು ನಮ್ಮಲ್ಲಿ ಯೋಚಿಸಿರಬಹುದು, ನನ್ನ ಶಕ್ತಿಯಿಂದ, ನನ್ನ ಹಣದಿಂದ, ನನ್ನ ಪರಾಕ್ರಮದಿಂದ, ನನ್ನ ಜನರಿಂದ ನಾನು ಉಸಿರಾಡುತ್ತಿದ್ದೇನೆ, ಬದುಕುತ್ತಿದ್ದೇನೆ. ಪ್ರಿಯರೇ, ತಪ್ಪು. ಇಂದು ನಾವು ಬದುಕಿರುವುದು ದೇವರ ಶಕ್ತಿಯಿಂದ. ಐ ಲಿವ್ ಬಿಕಾಸ್ ಆಫ್ ಮೈಟಿ ಲಾರ್ಡ್, ಬಿಕಾಸ್ ಆಫ್ ಹಿಸ್ ಗ್ರೇಸ್. ಹೌದು. ಅದರಂತೆ 31-35 ನೋಡುತ್ತೇವೆ, ದೇವರ ಅಧಿಕಾರ ಶ್ರೇಷ್ಠತೆಯನ್ನು ಹೊಗಳಿ ಕೀರ್ತನೆಕಾರ ಕೊಂಡಾಡುತ್ತಾನೆ. ಹೌದು. ಧರೆ ದೇವರ ಮಹಿಮೆಯ ಪಾದಪೀಠ. ಪ್ರಕೃತಿ, ವಿಶೇಷವಾಗಿ ಈ ನಾವೆಲ್ಲವೂ ಆ ಪ್ರಕೃತಿಯಲ್ಲಿ, ಆ ಕಲಾಕೃತಿಯಲ್ಲಿ ಇಂದು ಉಲ್ಲಾಸಿಸುತ್ತಿದ್ದೇವೆ. ಆದ್ದರಿಂದ ಕೊನೆಯದಾಗಿ ಹೇಳಬೇಕೆಂದರೆ, ಕೊನೆಯದಾಗಿ ಎಲ್ಲವನ್ನು ನಾವು ಕ್ರೋಢೀಕರಿಸುವಾಗ ನಾವು ನೋಡುತ್ತೇವೆ, ಈ 3ನೇ ಅಧ್ಯಾಯ ಮನುಷ್ಯನ ಪಾಪದ ಆರಂಭ ಮತ್ತು ಪತನ. 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ವಿಶೇಷವಾಗಿ ಮನುಷ್ಯನ ಹಗರಣಗಳು. ಹೌದು, ನಾವು ಇಲ್ಲಿ ಇಂದು ಗಣಿ ಹಗರಣ, ಕಲ್ಲಿದ್ದಲು ಹಗರಣ, ಕೋವಿಡ್ ಹಗರಣ ಎಂಬುದಾಗಿ ಹೇಳುತ್ತೇವೆ. ಆದರೆ ಹಗರಣ ಆದಿ ಕಾಲದಿಂದಲೇ ಇತ್ತು. ಕಾಯಿನ ತನ್ನ ಸಹೋದರ ಹಾಬೇಲನನ್ನು ಕೊಲೆ ಮಾಡುವುದರೊಂದಿಗೆ ಆ ಕೊಲೆ ಹಗರಣವನ್ನೇ ಶುರು ಮಾಡಿದ್ದ, ಪಾಪವನ್ನು ಧರೆಗೆ ಬಿತ್ತಿದ. ಹೌದು. ಅಂತೆಯೇ ವಿಶೇಷವಾಗಿ ಈ ಎಲ್ಲ 3 ಅಧ್ಯಾಯಗಳು ನಮ್ಮ ಪಾಪದ ತೀವ್ರತೆಯನ್ನು ಬಿಂಬಿಸಿವೆ. ಎಷ್ಟರ ಮಟ್ಟಿಗೆ ನಾವು ಪಾಪ ಮಾಡಿದ್ದೇವೆ, ಎಷ್ಟರ ಮಟ್ಟಿಗೆ ಪಾಪವನ್ನು ಈ ಧರೆಗೆ ಹೊತ್ತು ತಂದಿದ್ದೇವೆ, ಎಷ್ಟರ ಮಟ್ಟಿಗೆ ನಾವೆಲ್ಲರೂ ಶಾಪಗ್ರಸ್ತರಾಗಿದ್ದೇವೆ. ಆದರೂ ಸಹ ಮುಂದೊಂದು ದಿನ ಭರವಸೆಯ ಬದುಕು ನಮ್ಮ ಮುಂದಿದೆ, ಭರವಸೆಯ ಚಿಲುಮೆ ನಮ್ಮ ಮುಂದಿದೆ. ಪ್ರಭು ಕ್ರಿಸ್ತರೇ. ಹೌದು, ನಾವೇನಿದ್ದರೂ ಹೇಗೇ ಇದ್ದರೂ ಇಂದು ಪ್ರಭು ಕ್ರಿಸ್ತರಲ್ಲಿ ಮೊರೆ ಇಡಬೇಕು. ಅದಕ್ಕಾಗಿ ವಿಶೇಷವಾಗಿ ಧೈರ್ಯದಿಂದ ಪ್ರಾರ್ಥಿಸೋಣ. ಈ 3 ಅಧ್ಯಾಯಗಳು, ಆದಿಕಾಂಡ 3, 4, ಕೀರ್ತನೆಗಳು 104, ವಿಶೇಷವಾಗಿ ನಾವು ಇನ್ನು ಮುಂದೆ ಪಾಪ ಮಾಡದಂತೆ, ನಮ್ಮಲ್ಲಿ ಆ ಪಾಪಕ್ಕಾಗಿ ಪ್ರಾಯಶ್ಚಿತ್ತವನ್ನು ನಾವು ಪಡುವಂತೆ ಮತ್ತು ಪಾಪದ ಅರಿವು, ಪಾಪದ ಪ್ರಶ್ನೆ ನಮ್ಮಲ್ಲಿ ಮೂಡುವಂತೆ ದೇವರಲ್ಲಿ ಕೇಳೋಣ. ದೇವರ ಮಹಿಮೆಗಾಗಿ, ಕರುಣೆಗಾಗಿ, ದಯೆಗಾಗಿ ಪ್ರಾರ್ಥಿಸೋಣ. ಶಾಶ್ವತ ದೇವರಾದ ಪಿತಾ